ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಈ ಪ್ರಶ್ನೆನ ಸ್ವಲ್ಪ ಮಾಡಿದ್ವಿ. ಅಷ್ಟೊತ್ತಿಗೆ ನೀವೆಲ್ಲ ಭಾಳ ಬೇಜಾರಾಗಿದ್ರಿ, ಹಾಗಾಗಿ ನಿಲ್ಲಿಸಿದ್ವಿ. ಈಗ ಮತ್ತೆ ಮುಂದುವರ್ಸೋಣ. ಪ್ರಶ್ನೆ ಓದ್ಲಾ? ರೆಡಿ ಇದ್ದೀರಾ? ಒಂದು ಸಂಖ್ಯೆಯನ್ನು 124ರಿಂದ ಭಾಗಿಸಿದಾಗ ಒಂದು ಸಂಖ್ಯೆ ಇದೆ, ಅದನ್ನು 124ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿಯುತ್ತಂತೆ? 63 ಉಳಿಯುತ್ತದೆ. ಆಯಿತಾ? ಶೇಷ ಎಷ್ಟು ಉಳಿಯುತ್ತಂತೆ? 63 ಉಳಿಯುತ್ತಂತೆ. ಅದೇ ಸಂಖ್ಯೆಯನ್ನು ನಾನೇನಾದರೂ 31ರಿಂದ ಭಾಗಿಸಿದ್ರೆ ಶೇಷ ಎಷ್ಟು ಉಳಿಯುತ್ತೆ? ಶೇಷ ಎಷ್ಟು ಉಳಿಯುತ್ತೆ ಅಂತ ಕೇಳಿದ್ದಾರೆ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಹೌದಾ? ಆದರೆ ಭಾಗಲಬ್ಧ ಏನೂ ಇಲ್ಲ. ಭಾಗಲಬ್ಧ ಏನೂ ಇಲ್ಲ ಅಂದರೆ ಭಾಗಲಬ್ಧ ಏನು ಬೇಕಾದರೂ ಆಗಿರ್ಬೋದು. ಭಾಗಲಬ್ಧ 1 ಆಗಿರ್ಬೋದು, ಭಾಗಲಬ್ಧ 2 ಆಗಿರ್ಬೋದು, 3 ಆಗಿರ್ಬೋದು, ಏನಾರು ಆಗಿರ್ಬೋದು. ಹೌದಲ್ವಾ? ಭಾಜ್ಯ ಕಂಡುಹಿಡಿಬೇಕಮ್ಮ, ಗೊತ್ತು. ಭಾಜ್ಯ = ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಭಾಜ್ಯ = ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಭಾಗಲಬ್ಧನೇ ಇಲ್ಲ. ನಿನಗೆ ಭಾಗಲಬ್ಧ ಇದ್ದಿದ್ರೆ ಭಾಜ್ಯ ಕಂಡುಹಿಡಿಬೋದಿತ್ತ? ಇಲ್ಲ. ಭಾಜ್ಯ ಕೊಟ್ಟಿದ್ರೆ ಭಾಗಲಬ್ಧ ಕಂಡುಹಿಡಿಬೋದಿತ್ತ? ಭಾಗಾಕಾರ ಮಾಡಿ 2ರಾಗ 1 ಇರಬೇಕಿತ್ತು, ಅಲ್ಲಿ 2 ಇಲ್ಲ. ದುರ್ವಿಧಿಯೇ. ಹಾಂ ಅಲ್ರಿ, ಅದೇ ನಂಬರ್ನ ಮತ್ತೆ ನಾನು 31ರಿಂದ ಭಾಗಿಸಿದ್ರೆ ಏನು ಶೇಷ ಉಳಿತೈತಿ ಅಂತ ಕೇಳ್ಯಾರ. ಅದು ಬೇರೆದಾಗ್ತದೆ, ಸೆಕೆಂಡ್ ಲೆಕ್ಕ ಆಗುತ್ತದೆ. ಇಲ್ಲಿ ಭಾಗಾಕಾರನ ನಾನು ಭಾಜ್ಯ ಕೊಟ್ಟಿಲ್ಲ, ಭಾಜಕ ಕೊಟ್ಟಿದ್ದಾರೆ, ಭಾಗಲಬ್ಧ ಕೊಟ್ಟಿಲ್ಲ, ಶೇಷ ಕೊಟ್ಟಿದ್ದಾರೆ. ನಾನು ಸುಮ್ಮನೆ ಹಾಗೆ ಹೇಳ್ತೀನಿ, ಒಂದ್ಲೆ ಅಂತ ತೊಗೊತೀನಿ. ಏನಾರಾಗಿರ್ಬೋದು ಭಾಗಲಬ್ಧ. 124 ಒಂದ್ಲೆ 124, ಕರೆಕ್ಟಾ? ಯಾವುದೋ ಒಂದು ಭಾಜ್ಯ ಇತ್ತು ನಮಗಿಲ್ಲಿ, ಎಕ್ಸ್ ಭಾಜ್ಯ ಇತ್ತು. ಅದ್ರಾಗ ಇದನ್ನು ಕಳೆದ್ರೆ ಇದು ಬರ್ತದಿಲ್ಲ. ಹೌದಾ ಇಲ್ವಾ? ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು? ಹೇಳೋಕ್ಕಾಗುತ್ತಾ ಮಕ್ಕಳೇ? ಹೇಳೋಕ್ಕಾಗುತ್ತಾ? ಇಲ್ಲಿ ಮಾಡಲೇ ಇಲ್ಲ ನಾನು. ಎಕ್ಸ್ ಮೈನಸ್ 124 = ಏನು ಬರ್ತೈತಿ? 63 ಬರ್ತೈತಿ. ಹೌದಲ್ಲ ರೀ? ಎಕ್ಸ್ನ ಬೆಲೆ ಏನಾಗ್ತೈತಿ ರೀ? 63 ಪ್ಲಸ್ 124 ಆಗ್ತತಿಲ್ಲ ರೀ? 124 ಕಡೆ ಕಳಿಸ್ತೀವಲ್ವಾ? ಅಲ್ಲಿ ಎಕ್ಸ್ನ ಬೆಲೆ ಏನಾಗುತ್ತೆ ಮಕ್ಕಳೇ? ಎಕ್ಸ್ನ ಬೆಲೆ ಏನಾಗುತ್ತೆ? 187 ಆಗುತ್ತೆ. ಕ್ಲಿಯರ್? 187. ಈಗ ಅದಾ 187 ಎಕ್ಸ್ ಏನು ಭಾಜಕ ಸಿಗ್ತಿಲ್ಲ ನಮಗೆ? ಭಾಜಕ ಅಲ್ಲ, ಸಾರಿ ಭಾಜ್ಯ ಅದಾ 187ನ್ನ ಅದೇ ಸಂಖ್ಯೆಯನ್ನು 31ರಿಂದ ಭಾಗಿಸಿದಾಗ ಉಳಿಯುವ ಶೇಷ. 31ರಿಂದ ಭಾಗಿಸಿದ್ರೆ ಏನಾಗುತ್ತೆ? 31 186. ಶೇಷ ಏನು ಬರುತ್ತೆ? ಆಪ್ಷನ್ ಬಿ. ಏನಮ್ಮ? ಮತ್ತೆ ಭಾಗಿಸ್ಬೇಕು ಅದನ್ನು. ಹಾಂ ಇಲ್ಲ, ಒಬ್ಬರು ಮಾತಾಡ್ರಿ. ಹಾಂ, ಎಕ್ಸ್ನ ಬೆಲೆ 187 ಬಂತು. ಆದರೆ ಅದೇ 187 ನಾವೇನಾದರೂ 31ರಿಂದ ಭಾಗಾಕಾರ ಮಾಡಿದ್ರೆ ಏನು ಉಳಿಯುತ್ತೆ ಶೇಷ? ಎಕ್ಸೇ ಇಟ್ಕೊಳ್ರಿ ಅದನ್ನು. ಆಯಿತಾ? ಅರ್ಥ ಆಯ್ತಾ? ಹಳೆ ಲೆಕ್ಕ ಇದು. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಓಕೆ. 36 ಡಜನ್ ಬಾಳೆಹಣ್ಣಿನ ಬೆಲೆ 720 ಆಗಿದ್ದರೆ 18 ಬಾಳೆಹಣ್ಣುಗಳ ಬೆಲೆ ಎಷ್ಟು? 1 ಡಜನ್ಗೆ ಎಷ್ಟು ಹಣ್ಣು? 12. 36 ಡಜನ್ ಅಂದರೆ ಎಷ್ಟು ಹಣ್ಣು ಆಗ್ತವೆ? 36 ಡಜನ್ ಅಂದರೆ 36 × 12. ಹೌದಾ? 12 6 72 2 ದಶಕ 7. 12 3 36 ಪ್ಲಸ್ 7 43. ಕರೆಕ್ಟಾ? ಇಷ್ಟು ಹಣ್ಣು ಆಗ್ತಾವಿಲ್ವಾ? ಸೊ ಬಾಳೆಹಣ್ಣು, ಅದಕ್ಕೆ ದುಡ್ಡು, ಬಾಳೆಹಣ್ಣು ಮತ್ತು ಅದಕ್ಕೆ ದುಡ್ಡು. ಸೊ 36 ಡಜನ್ ಅಂದರೆ 432 ಹಣ್ಣೇನಪ್ಪ? ನಾವಲ್ಲಿ ಮಾಡಿದ್ದೀವಿಲ್ವಾ? 432 ಹಣ್ಣು, ಅದಕ್ಕೆ ಎಷ್ಟು ರೂಪಾಯಿ ಅಂತೆ? 720 ರೂಪಾಯಿ ಅಂತೆ. ಅದೇ ರೀತಿ 18 ಬಾಳೆಹಣ್ಣಿಗೆ ಎಷ್ಟು ರೂಪಾಯಿ? 18 ಬಾಳೆಹಣ್ಣಿಗೆ ಎಷ್ಟು ರೂಪಾಯಿ? ಎಲ್ಲಪ್ಪ ನೀವು ಹೇಳಬೇಕು. ಬಾಳೆಹಣ್ಣು ಮಾರ್ತೀರಲ್ಲ ನೀವು, ಏನ್ರಿ ಎಲ್ಲಪ್ಪ? ಇಲ್ಲ ಸರ್, ನಾವು ಬಾಳೆಹಣ್ಣು ಮಾರೋದಿಲ್ಲ ಸರ್, ನಾವು ಬಂಗಾರ ಮಾರ್ತೀವಿ ಸರ್. ಎಕ್ಸ್ ಎನ್ಎಸ್ ಇದಕ್ಕೇನಂತ ಹೇಳಿದ್ವಿ ನಾವು ಮಕ್ಕಳೇ? ಹತ್ರ ದೂರ. ಸೊ ಏನಾಗುತ್ತೆ? 432 × ಎಕ್ಸ್ = 720 × 18. ಒಪ್ತೀರಾ? ಓಕೆ, ವೆರಿ ಗುಡ್. ಸೊ 18 0 0, 18 2 36 6 3, 18 7
18 7 126, 126 ಪ್ಲಸ್ 3 129. ಸೊ ಎಕ್ಸ್ನ ಬೆಲೆ ಏನು ಬರುತ್ತೆ? ಇದ್ರ ಕೆಳಗೆ ಯಾರು ಹೋಗ್ತಾರೆ? 432 ಹೋಗ್ತಾರೆ. ಈ ಭಾಗಾಕಾರ ಮಾಡ್ಬೋದಾ ನಾವು? ಈ ಭಾಗಾಕಾರ ಮಾಡ್ಬೋದಲ್ವ ಮಕ್ಕಳೇ? ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಕಡ್ತ ಹೊಡೆಯೋದು ಬರುತ್ತೆ ಮುಂದಿನ ಪಾಠದಲ್ಲಿ, ಅವಾಗ ಇನ್ನೂ ಭಾಳ ಖುಷಿ ಪಡ್ತೀರಿ ನೀವು. ಏನಾಗುತ್ತೆ ಮಕ್ಕಳೇ? ಇಲ್ಲಿ ನೋಡಿ, 3 4 3 12 ತಾನೆ. 4 ಮಗ್ಗಿಂದ ಶುರು ಮಾಡೋಣ. 4 3 12 ಬರುತ್ತಲ್ವ? ಇಲ್ಲಿ ಕಚ್ಚಾ ಕೆಲಸ ಮಾಡ್ತೀನಿ ನೋಡಿರಿ. 432 3 3 2 6 3 3 9 3 4 12 ಬಂತಾ? ಸೇಮ್ ಬರ್ತಾ ಇದೆಯಾ? 432 3 1296, ಶೇಷ 0 ಬರುತ್ತೆ. ಕೊನೆಗೆ 1 0 ಎಷ್ಟು ಬಂತಪ್ಪ? ಆಪ್ಷನ್ ಡಿ. ಎಷ್ಟು ರೂಪಾಯಿ? 30 ರೂಪಾಯಿ. 18 ಬಾಳೆಹಣ್ಣಿಗೆ ಎಷ್ಟು ರೂಪಾಯಿ ಆಗುತ್ತೆ ಮಕ್ಕಳೇ? 30 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಬರೀತಿದ್ದಾರೆ ಎಲ್ಲರೂ? ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ. 5314 ಎಂಬ ಸಂಖ್ಯೆಯನ್ನು 13ರಿಂದ ಭಾಗಿಸಿದಾಗ ಉಳಿಯುವ ಶೇಷ. ನೇರ ಪ್ರಶ್ನೆ, ಭಾಳ ಸರಳ ಪ್ರಶ್ನೆ ಇದೆ. ಆಪ್ಷನ್ ಎ ಇರಬೇಕು, ಇಲ್ಲ ಆಪ್ಷನ್ ಬಿ ಇರಬೇಕು. ಆಪ್ಷನ್ ಸಿ ಡಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳ್ರಿ? ಆಪ್ಷನ್ ಸಿ ಮತ್ತು ಡಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. 13 ಮಗ್ಗಿಂದ ಭಾಗಿಸ್ತಿದ್ರೆ ಶೇಷ 13ಕ್ಕಿಂತ ಕಡಿಮೆ ಉಳಿಬೇಕಲ್ವ? 15 ಉಳಿದ್ರೆ ಮತ್ತೆ 13 ಅಂತ ಬರೆದುಬಿಟ್ಟು ಎಷ್ಟು ಉಳಿಯುತ್ತೆ? ಶೇಷ 2 ಉಳಿಯುತ್ತಲ್ವ? ಅಕಸ್ಮಾತ್ 20 ಉಳಿದ್ರೂ ಸಹ 13 13 ಶೇಷ ಏನು ಬರುತ್ತೆ? 7 ಬರುತ್ತಲ್ವ? ಶೇಷ ಏನೇ ಉಳಿದ್ರು ಭಾಜಕಕ್ಕಿಂತ ಕಡಿಮೆ ಇರಬೇಕಲ್ವ? ಹೌದಲ್ವಾ? ಶೇಷ ಏನೇ ಉಳಿದ್ರು ಭಾಜಕಕ್ಕಿಂತ ಕಡಿಮೆ ಉಳಿಬೇಕಲ್ವ? ಸೊ ಹಾಗಾಗಿ ಇದೆರಡಂತೂ ಆಗಕ್ಕೆ ಸಾಧ್ಯನೇ ಇಲ್ಲ, ಎಲಿಮಿನೇಟ್. ಆದರೆ ಇವೆರಡೇ ಇರೋಕ್ಕೆ ಸಾಧ್ಯ. ಯಾಕಂದರೆ ಇವೆರಡು ಸಂಖ್ಯೆಗಳು 13ಕ್ಕಿಂತ ಕಡಿಮೆ ಮೌಲ್ಯವನ್ನು ಹೊಂದಿದ್ದಾವೆ. ಸೊ 5314 ಭಾಗಾಕಾರ 13 ಏನು ಬರುತ್ತೆ ಮಕ್ಕಳೇ? 13 4 ಕರೆಕ್ಟಾ? 13 4 52 ಮಗ್ಗಿ ಬರುತ್ತಲ್ವಾ? ಮಗ್ಗಿ ಯಾರಿಗೆ ಬರಲ್ಲ ಅವ್ರಿಗೆ ಕಷ್ಟ ಆಗುತ್ತೆ ನೋಡ್ರಿ. ಇನ್ಮೇಲಿಂದ ಒಂದು ಕೆಳಗೆ ಬರುತ್ತೆ. ಸಾಕಾಗುತ್ತಾ? 4 ಕೆಳಗೆ ಬರುತ್ತೆ. 0 ಕಟ್ತೀನಿ. ಎರಡು ಅಂಕೆಗಳನ್ನು ಒಂದೇ ಸ್ಟೆಪ್ಪಲ್ಲಿ ಕೆಳಗೆ ಇಳಿಸಿದ್ರೆ ಒಂದು 0 ಕಟ್ಟಿ ಮಾಡಬೇಕು. 13 8 104 ಶೇಷ 10. ಸರ್ ಒಂದು 0 ಬರೀಲಿಲ್ಲ ಸರ್. ಯಾರ್ಯಾರು 0 ಪ್ರಿಯರಿದ್ದೀರಾ ನಿಮಗೊಂದು ಒಳ್ಳೆ 0 ತಗೊಳ್ರಿ. ಓಕೆ, ಖುಷಿ ಆಯ್ತಾ? ಆಪ್ಷನ್ ಬಿ. ಮಕ್ಕಳ ಎಡಬದಿಯಲ್ಲಿ 0 ಬರೆದ್ರೆ ಏನು ಉಪಯೋಗ ಇಲ್ಲ, ಆಯಿತಾ? ಅದಕ್ಕೆ ಯಾವುದೇ ರೀತಿ ಮೌಲ್ಯ ಇಲ್ಲ. ಮುಂದಿನ ಪ್ರಶ್ನೆ. ಇದರ ಬೆಲೆ ಏನು? ತಡ್ರಿ, ನಮ್ಮ ಸ್ನೇಹ ಹೇಳ್ತಾರೆ. ಸ್ನೇಹ ನೀವು ಯಾರು ಹೇಳ್ಬಾರ್ದು, ಸ್ನೇಹ ಹೇಳ್ತಾರೆ. ಹಾಗೆ ಹೇಳಿ ಸ್ನೇಹ. ಹಾಂ, ಏನು ಉತ್ತರ? ನಿಂದೇನಪ್ಪ ಉತ್ತರ? ಗೌತಮ್? ಆಪ್ಷನ್ ಸಿ. ಹೋಗಪ್ಪ, ಅದನ್ನ ಬಾಯಿ ತೊಳ್ಕೊಂಬ ಹೋಗು. ಹೋಗು. ಯಾವುದು? ಯಾಕೆ? ನೀವು ಯಾವುದೇ ಸಂಖ್ಯೆ ತಗೊಳ್ರಿ, ಅಲ್ಲೊಂದು 0 ಗುಣಿಸ್ಬಿಟ್ರೆ 0 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್. ಭಾಳಷ್ಟು ಜನ ಹುಡುಗರು ಏನು ಮಾಡ್ತಾರೆ, ಇದನ್ನು ಗುಣಿಸಿ ಇದನ್ನು ಗುಣಿಸಿ ಅದರಿಂದ ಅದು ಏನೇನೋ ಗುಣಿಸ್ಕೊಂತ ಏನೇನೋ ಮಾಡ್ತಾ ಕೂರ್ತಾರೆ. ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಮಕ್ಕಳೇ. ನೀವು ಯಾವುದೇ ಸಂಖ್ಯೆಗೆ 0 ಗುಣಿಸಿದ್ರೆ ಅದೇನಾಗುತ್ತೆ? 0ನೇ ಬರುತ್ತೆ. 0 ಬಿಟ್ಟು ಬೇರೆ ಏನು ಬರಲ್ಲ. 1 ಕೋಟಿ 0, 10 ಕೋಟಿ 0, ಅಪರಿಮಿತ 0, 0ನೇ ಬರುತ್ತೆ, ಬೇರೆನೂ ಬರೋದಿಲ್ಲ. ಜ್ಞಾನೇಶ ನೋಡಿಲ್ಲಿ, ನೀವು ಯಾವುದೇ ಸಂಖ್ಯೆಯನ್ನು 0 ಗುಣಿಸಿದ್ರೆ ಏನಾಗುತ್ತೆ? ಅದು 0ಇಂದ ಈ ಸಂಖ್ಯೆ ಗುಣಿಸಿದ್ರೆ ಏನಾಗುತ್ತೆ? ಸೊ ಉತ್ತರ 0. ಹೌದು, ಇದು 0, ಇಲ್ಲಿಂದ ಇಲ್ಲಿಗೂ 0, ಇಲ್ಲಿಂದ ಇಲ್ಲಿಗೂ 0, ಎಲ್ಲ 0 0 0 0. ಓಕೆ, ಕೆಳಗಿನ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ. ಏರಿಕೆ ಕ್ರಮ ಗೊತ್ತು. ಆರೋಹಣ ಕ್ರಮ
ಆರೋಹಣ ಕ್ರಮ ಚಿಕ್ಕದ್ರಿಂದ ದೊಡ್ಡದು, ಇದು ಏರಿಕೆ ಕ್ರಮ ಮಕ್ಕಳೇ. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು. ಎಲ್ಲಿದೆ ಆಪ್ಷನ್ ಬಿ ಡಿ ಹೋಗುತ್ತಾ? ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಿ ದೊಡ್ಡದ್ರಿಂದ ಮತ್ತೆ ಚಿಕ್ಕದಕ್ಕೆ ಹೋಗಿದೆ, ಚಿಕ್ಕದ್ರಿಂದ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗಿದೆ. ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗಬಾರ್ದು. ಆಪ್ಷನ್ ಸಿ ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಮಕ್ಕಳೇ, ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಹಲೋ ಏನು? ನಿನಗೆ ಹಂಗೆ ಖುಷಿ ಆಗುತ್ತಾ? ಏನಂತ ಖುಷಿ ಆಯ್ತು ಅವನಿಗೆ? ನೀನು ಯಾವ ಲೆಕ್ಕ ಮಾಡಿದೆಪ್ಪ? ಇದಾ? ಸರಿ ಸರಿ, ಬರ್ರಿ ಈ ಲೆಕ್ಕನೂ ಮಾಡೋಣ. ಕೆಳಗಿನವುಗಳಲ್ಲಿ ಯಾವುದು ಅತಿ ಹೆಚ್ಚಿನ ಬೆಲೆಯನ್ನು ಹೊಂದಿದೆ? ಅತಿ ಹೆಚ್ಚಿನ ಬೆಲೆ ಯಾವುದು? ಯಾವುದಮ್ಮ? ಓ, ಆಪ್ಷನ್ ಡಿ. ಸಿಂಪಲ್ ಇದೆ, ಈಸಿ ಇತ್ತದು. 11ರ ಮೊದಲ 7 ಗುಣಕಗಳ ಮೊತ್ತ. 11ರ ಮೊದಲ 7 ಗುಣಕಗಳ ಮೊತ್ತ. 11ರ ಮೊದಲ 7 ಗುಣಕಗಳು ಇವೆ. ಇವುಗಳ ಮೊತ್ತ ಹಾಂ, ಎಷ್ಟು ಬಂತಪ್ಪ? 18, 22, 25, 28 ಕೆಂಟು. 28 ಕೆಂಟು ದಶಕ 2. 28 ಇದು ಬರುತ್ತೆ, 30 ಆಗುತ್ತೆ. ಆಪ್ಷನ್ ಆಪ್ಷನ್ ಬಿ ಮಾಡಲಿಲ್ವಾ? ಆಪ್ಷನ್ ಬಿ ಇದಕ್ಕೆ. ಮುಂದಿನ ಪ್ರಶ್ನೆ. 3000 ಏನು ಮಾಡಿದ್ದೀರಿ ನೋಡ್ರಿ? 308ಅಪ್ಪ. 3108 ಯಾರಿಗೆ ಬಂತು? ಅರೆ, ಇದು ಹೆಂಗೆ ಮಾಡ್ತಿದ್ದೀರಾ? ಮಾಡಿದ್ರಿಲ್ಲಮ್ಮ? ಮಾಡಿದ್ರೇನಪ್ಪ? ಬಂದಿದ್ದೆ ಅಂದ್ರೆ ಒಳ್ಳೇದು, ಭಾಳ ಸರಳ ಲೆಕ್ಕ ಇದು. ಅವಸರದಲ್ಲಿ ತಪ್ಪು ಮಾಡ್ತೀರಾ ನೋಡ್ರಿ ನೀವು. ಭಾಗಲಬ್ಧ ಭಾಳ ಸರಳ ಲೆಕ್ಕ. ಇದಕ್ಕೂ ಸುಲಭ ಲೆಕ್ಕ ಕೊಡ್ರಿ ಅಂದರೆ ನನ್ನ ಕೈಲಿ ಕೊಡೋಕ್ಕಾಗಲ್ಲಪ್ಪ. ಭಾಳ ಸರಳ ಲೆಕ್ಕ. ಭೈರವಿ, ಮುಂದಿನ ಲೆಕ್ಕ ಅದು ಬಿಟ್ರಿ ಅದನ್ನು. ಆಪ್ಷನ್ ಎ ಬಂತ ಯಾರಿಗಾದ್ರು? ಹಲೀಶ್. 16 1 16 ಹೌದಾ? 16 1 16 ಯಾರ್ಯಾರು ಎಸ್ ಅಂತಿದ್ದೀರಿ? 16 4 64. ಏನ ಗಮನ ಇಲ್ಲ? ನಾನು ಏನು ಬರೆದ್ರು ಅಲ್ಲಿ ಎಲ್ಲದಕ್ಕೂ ಎಸ್ ಅಂತ ಹೇಳ್ಬಿಡೋದು. ಹೌದ್ರಿ? 1 6 0. 16 1 16 ಶೇಷ 0. 6 4 2 0. 16 4 64. ಕರೆಕ್ಟ್ ಇದೆಯಾ? ಫ್ಯಾಂಟಾಸ್ಟಿಕ್, ಗುಡ್, ವೆರಿ ಗುಡ್, ವೆರಿ ಗುಡ್. ಬಂದಿದೆಯಮ್ಮ? ವೆರಿ ಗುಡ್. ಸರಳ ಲೆಕ್ಕ. ಈ ಥರ ಎಷ್ಟು ಲೆಕ್ಕ ಮಾಡಿಲ್ಲ ನಾವು. 6ರ ಮೊದಲ 5 ಗುಣಕಗಳ ಮೊತ್ತ ಮಾಡಿ. ನೀವೇ ಮಾಡಬೇಕು, ನಾನು ಯಾವ ರೀತಿ ಸುಳಿವು ಕೊಡೋಲ್ಲ. 6ರ ಮೊದಲ 5 ಗುಣಕಗಳ ಮೊತ್ತ. ಮಂತ್ರ ನೋಡ್ರಿ, 6 12 18 24 30 ಇದೇ ತಾನೇ ಮೊದಲ 5 ಗುಣಾಂಕಗಳು. 6 2 8 16 16 ಪ್ಲಸ್ 4 20 0 ದಶಕ 2 2 1 3 4 6 3 9. ಆಪ್ಷನ್ ಎ ಕರೆಕ್ಟ್ ಇದೆ. ಆಪ್ಷನ್ ಎ ಕರೆಕ್ಟ್ ಇದೆ.
ಕೆಲವರು ನಿಧಾನ ಮಾಡ್ತಿದ್ದೀರಿ, ನಿಧಾನ ಆದರೂ ಪರವಾಗಿಲ್ಲ, ಆರಾಮಾಗಿ ಮಾಡಿ, ಉತ್ತರ ಕರೆಕ್ಟ್ ಆಗಬೇಕು. ಇರಲಿ ಅವನಿನ್ನೂ ಸಣ್ಣನಿದ್ದಾನಪ್ಪ, ಅವನಿನ್ನೂ 4th ಸ್ಟ್ಯಾಂಡರ್ಡು. ಅವನಿನ್ನೂ 4th ಸ್ಟ್ಯಾಂಡರ್ಡು, ನೀನು 5th ಇದೆಯಾ, ನೀನು ಜಲ್ದಿ ಮಾಡಬೇಕು ಅವನಿಗಿಂತ, ಅವನಿಗಿನ್ನೂ ಸಮಯ ಇದೆ. ಈ ಪ್ರಶ್ನೆ ನೋಡಿ ಮಕ್ಕಳೇ, 6ರ ಮೊದಲ 5 ಗುಣಕಗಳ ಮೊತ್ತದ 10ರ ಸ್ಥಾನದ ಅಂಕೆ ಮತ್ತು ಬಿಡಿ ಸ್ಥಾನದ ಅಂಕೆಯ ನಡುವಿನ ವ್ಯತ್ಯಾಸ. ನಿಧಾನ ನೋಡ್ರಿ, ನಿಧಾನ. 6ರ ಮೊದಲ 5 ಗುಣಕಗಳ ಮೊತ್ತದ, ಅಲ್ಲಿಗೆ ನಿಲ್ಲಿಸ್ರಿ ಅಲ್ಲಿಗೆ. 6ರ ಮೊದಲ 5 ಗುಣಕಗಳ ಮೊತ್ತ ಏನು? ಈಗ ತಾನೇ ಮಾಡಿದ್ವಲ್ವಾ ಮಕ್ಕಳೇ, ಈಗ ತಾನೇ ಮಾಡಿದ್ದೀವಿ. ನೀವೇನು ಬರೆಯೋದು ಬೇಡ, ನಾನು ಬರೆದು ತೋರಿಸ್ತೇನೆ ಆಯಿತಾ. 90 ಬಂದಿತ್ತ ಇದು, ನಾವು 90. ಈ 90 ಇದು ತಾನೇ ಮೊತ್ತ, ಇದರ ಬಗ್ಗೆ ಮಾತಾಡ್ತಾರೆ. 90 ಮೊತ್ತದ 10ರ ಸ್ಥಾನದ ಅಂಕೆ 9 ಮತ್ತು ಬಿಡಿ ಸ್ಥಾನದ ಅಂಕೆ 0. 10ರ ಸ್ಥಾನದ ಅಂಕೆ 9, ಬಿಡಿ ಸ್ಥಾನದ ಅಂಕೆ 0. 10ರ ಸ್ಥಾನದ ಅಂಕೆ ಮತ್ತು ಬಿಡಿ ಸ್ಥಾನದ ಅಂಕೆಯ ನಡುವಿನ ವ್ಯತ್ಯಾಸ ಅಂದರೆ ಏನು ಬರುತ್ತೆ? 9 ಬರುತ್ತಿಲ್ಲ? ಆಪ್ಷನ್ ಡಿ. ಖುಷಿ ಆಯ್ತಪ್ಪ, ಕಣ್ಣು ತುಂಬಿಸ್ಕೊಂಬಿಡ್ರಿ ಆಯ್ತಾ. ಅಯ್ಯಯ್ಯ ಹಬ್ಬ ದೇವರೇ. ಮುಂದಿನ ಪ್ರಶ್ನೆ, ಶಿವ 12 ಕಿಲೋಗ್ರಾಂ ಆಲೂಗಡ್ಡೆಯ ಬೆಲೆ 360 ರೂಪಾಯಿ. ಆದರೆ 8 ಕಿಲೋಗ್ರಾಂ ಆಲೂಗಡ್ಡೆ ಬೆಲೆ ಎಷ್ಟು? ಆಲೂಗಡ್ಡೆ ರೂಪಾಯಿ, ಆಲೂಗಡ್ಡೆ ರೂಪಾಯಿ, ಆಲೂಗಡ್ಡೆ ರೂಪಾಯಿ, ಆಲೂಗಡ್ಡೆ ರೂಪಾಯಿ, ಆಲೂಗಡ್ಡೆ ರೂಪಾಯಿ, ಆಲೂಗಡ್ಡೆ ರೂಪಾಯಿ. ಸೊ ಆಲೂಗಡ್ಡೆ 12 kg ಎಷ್ಟು ರೂಪಾಯಿ? 360 ರೂಪಾಯಿ. ಹಾಗಾದರೆ 8 kg ಆಲೂಗಡ್ಡೆಗೆ ಎಷ್ಟು ರೂಪಾಯಿ? X ರೂಪಾಯಿ. ಹತ್ರ ದೂರ 12 × X = 360 × 8. ಸರಿನಾ ಮಕ್ಕಳೇ? ರೈಟ್. ಸೊ ಎಕ್ಸ್ನ ಬೆಲೆ ಕಂಡುಹಿಡಿಯಬೇಕು. ಇಲ್ಲಿ 8 0ಗೆ 0, 8 6 48, 8 ದಶಕ 4, 8 3 24, 28. 12ನ್ನ ಕೆಳಗೆ ಕಳಿಸ್ಬಿಡ್ತೀವಿ, ಹೌದಲ್ವಾ? ಯಾವ್ದು ಹೇಳಮ್ಮ ಆಪ್ಷನ್? ನಿನಗೆ ಬಂದ್ಬಿಡ್ತಾ? ಚೆಕ್ ಮಾಡ್ತೀನಿ, ಚೆಕ್ ಮಾಡೋಣ ಸರ್. ಅದು ಬರೋಕ್ಕೆ ಸಾಧ್ಯನೇ ಇಲ್ಲ, ನೀನು ಲೆಕ್ಕ ಮಾಡಿಲ್ಲಕ್ಕಂದ ಡೈರೆಕ್ಟ್ ಹೇಳಬಾರ್ದು. ಆಪ್ಷನ್ ಬಿ ಬರುತ್ತೆ. ಹೇಗೆ? ಈ ಭಾಗಕಾರ ಲೆಕ್ಕ ಮಾಡ್ಬೇಕಲ್ವಾ? ಸೊ ಏನಾಗುತ್ತೆ? 2880 ಭಾಗಕಾರ 12, 12 24 ಮಕ್ಕಳೇ. ಶೇಷ ಏನಾಗುತ್ತೆ ಮಕ್ಕಳೇ? 0, 4 ಬಂತು. 12 4 48, ಶೇಷ 0. ಈ 1 0ಗೆ 1 0. ಆಪ್ಷನ್ ಏನಂತೇಮ್ಮ? ಯಾಕ್ರಿ? ನೀವು 0 ಪ್ರಿಯರ್ ಅಲ್ವಾ? ಓಕೆ, 0 ಅಂದರೆ ಭಾಳ ಇಷ್ಟ. ಸರಿ, ಸಮಾಧಾನ ಆತ್ರಿ? ಓಕೆ ರೀ, ಬಗೆಹರಿತ್ರಿ. ಸೊ ಎಕ್ಸ್ನ ಬೆಲೆ ಏನು ಬರುತ್ತೆ? 240. ಓಕೆ, ಒಂದು 0 ಕೊಡೋಣ ರೀ, ಇನ್ನೊಂದು ಬರ್ರಿ, ಇನ್ನೊಂದು 0 ಕೊಟ್ಬಿಡೋಣ. ಬರುತ್ತೆ ರೀ, 240 ಐತಲ್ರಿ. ಈ ಕಡೆ ಎಷ್ಟು ರೇಟ್ ಕಳ್ರಿ? 0 ಎಷ್ಟು ರೇಟ್ ಕಳ್ರಿ? ಇಲ್ಲಿಂದ ಬಿಜಾಪುರ ಮಟ್ಟ 0 ಬರ್ಕೊತ ಹೋಗ್ರಿ, ಏನು ತೊಂದರೆ ಇಲ್ಲ. ಮಂಗಳಗ್ರ ತನಕ ಬರ್ಕೊಂತ ಹೋಗ್ಬಿಡ್ರಿ 0ನ, ಆಯಿತಾ? ಸುತ್ತುತ್ತಾ ಚಂದ್ರನ ಮೇಲೆ ಹೋಗಿ ಅಲ್ಲಿಂದ ಮಂಗಳಗ್ರಕ್ಕೆ ಹೋಗ್ಬಿಡ್ರಿ. ಚಿಕ್ಕ ಸಂಖ್ಯೆ ಕೆಳಗಿನವುಗಳಲ್ಲಿ ಯಾವುದು ಚಿಕ್ಕ ಸಂಖ್ಯೆ? 74, 71 ಇದೆ ರೀ. ಸುಲಭ. ಇದರ ಗುಣಲಬ್ಧ ಜಿಲೇಬಿ ಆಗ್ಬಿಡ್ತಲ್ಲ ಅದು. ಒಂದು ನಿಮಿಷ, ಯಾಕಾದ್ರ ಉತ್ತರ ಆಪ್ಷನ್ ಡಿ ಅಂತ ಅಂದ್ವಿ ಹೇಳ್ರಿ ಮಕ್ಕಳೇ? 0 ಇದೆ. 0ಗೆ ಏನೇ ಗುಣಿಸಿದ್ರು ಏನಾಗುತ್ತೆ? ಥ್ಯಾಂಕ್ ಯು. 7ರ ಮೊದಲ 7 ಗುಣಕಗಳ ಮೊತ್ತ ಫಟಾಫಟ್. 7ರ ಮಗ್ಗಿ ಬರುತ್ತೆ, ಗುಣಕಗಳು ಅಂದರೆ ಮಗ್ಗಿ, ಅದನ್ನು ಕೂಡಿಸ್ಬೇಕು. ಮೊದಲ 7 ಗುಣಕಗಳು 7, 7, 14, 21, 28, 35, 42, 49.
ಆಪ್ಷನ್ ಸಿ ಬಂತ. ಚೆಕ್ ಮಾಡೋಣ. 7 + 4 11 1 12 20 25 27 36 ಕರೆಕ್ಟ್. 3 1 4 2 6 2 8 3 11 4 15 4 19. ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಕ್ವೆಶನ್. ಚಲೋ, ಇದರ ಗುಣಲಬ್ಧವೇನು? ಯಾವ್ದು ನೀವು ಹೇಳ್ರಿ, ನಿಮ್ದು ಯಾವ್ದು ರೀ? ಗೊತ್ತಿಲ್ಲ ರೀ. ಓಕೆ, ಅವರೆಲ್ಲ ಅಂತದಾರ ಸಿ ಅಂತ. ತಡ್ರಿ ನೋಡೋಣ. ಅದಲ್ರಿ ಯಾಕಲ್ರಿ ಇಲ್ಲ ನೋಡ್ರಿ. ಡಿ ಮಾಸ್ ನೆನಪೈತ್ರಿ? ಡಿ ಮಾಸ್ ಪ್ರಕಾರ ಗುಣಾಕಾರ ಮೊದಲು ಮಾಡ್ತೀರಾ ಸಂಕಲನ ಮಾಡ್ತೀರಾ? ಭಾಗಾಕಾರ ಐತ್ರಿ. ಭಾಗಾಕಾರ ಏನಾರ ಐತ್ರಿ ಅಲ್ರಿ? ಈಗ ಡಿ ಮಾಸ್ ಇದೆಯಲ್ಲ ನಮ್ಮ ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ. ಇದರಲ್ಲಿ ಭಾಗಾಕಾರದ ಬಗ್ಗೆ ನಮಗೇನು ಕೊಟ್ಟಿಲ್ಲ ಅವರು. ಈಗಿರೋದು ಮತ್ತು ವ್ಯವಕಲನದ ಬಗ್ಗೆನೂ ಏನು ಕೊಟ್ಟಿಲ್ಲ. ಗುಣಾಕಾರ, ಸಂಕಲನ ಕೊಟ್ಟಿದ್ದಾರೆ. ಫಸ್ಟ್ ಯಾರು ಮಾಡ್ತೀರಿ? ಗುಣಾಕಾರ. ಯಾರಿಗೆ ಐತಿ ಇಲ್ಲಿ ಗುಣಾಕಾರ? ಇಷ್ಟು ಮಂದಿಗೆ ಐತಿ. ಇವರು ಪ್ರಕಾರ ಅವರ ಬ್ರದರ್. ತಡೀರಿ. ಸೊ ಇವರಷ್ಟು ಗುಣಾಕಾರ ಆದರೆ ಇವರೆಲ್ಲ ಸೇರಿ ಏನಾಗ್ತಾರೆ? 0 ಗುಣಿಸಿದ್ರೆ ಎಲ್ಲ ಏನಾಗ್ತವೆ? 0 + 30. ನೋಡೇ ಇಲ್ಲ ನೀವು. ಆಮೇಲೆ ಇವ್ರು ಪ್ರಶ್ನೆ ಕೊಡ್ಬೇಕಾದ್ರೂ ಈ ರೀತಿ ಗುಣಲಬ್ಧ ಅಂತ ಬರಬಾರ್ದಿತ್ತು. ಇದರ ಉತ್ತರ ಅಂತ ಹೇಳಿ ಈ ಥರ ಸಮನಾದದ್ದು ಅಂತ ಬರಿಬೋದಿತ್ತು. ಗುಣಲಬ್ಧ ಅಂತ ಬರೆದು ತಪ್ಪಾಯಿತು. ಅದು ನಮಗೆ ಸ್ವಲ್ಪ ದಾರಿ ತಪ್ಪಿಸ್ತು. ಬನ್ನಿ ಈ ಪ್ರಶ್ನೆ ಮಾಡೋಣ. ಭಾಗಾಕಾರ ಪ್ರಶ್ನೆಯಲ್ಲಿ ಒಂದು ಸಂಖ್ಯೆಯನ್ನು 51ರಿಂದ ಭಾಗಿಸಿದಾಗ 16 ಭಾಗಲಬ್ಧವಾಗಿಯೂ 27 ಶೇಷವಾಗಿಯೂ ನೀಡುವ ಆ ಸಂಖ್ಯೆ ಯಾವುದು? ಯಾವ ಥರ ಲೆಕ್ಕ ಇದು? ಸೂತ್ರ. ವೆರಿ ಗುಡ್. ಸೂತ್ರ ಭಾಜ್ಯ ನನ್ನ ಅಕ್ಷರಗಳು ದುಂಡುಗಾಗಿಲ್ಲ ಮಕ್ಕಳೇ, ಬೇಜಾರಾಗಬೇಡ್ರಿ. ಭಾಜ್ಯ ಎಕ್ಸ್ ಗೊತ್ತಿಲ್ಲ, ಭಾಗಲಬ್ಧ ಎಷ್ಟು ಭಾಜಕ 51, ಭಾಗಲಬ್ಧ 16 ಬಂದಿದೆ, ಮತ್ತು ಶೇಷ ಎಷ್ಟು ಬಂದಿದೆ ಅಂದರೆ 27 ಬಂದಿದೆ. ಮೊದಲು ಕೂಡಿಸ್ಬೇಕಲ್ವ ನಾವು? ಗುಣಿಸ್ಬೇಕು. ಡಿ ಮಾಸ್ ಪ್ರಕಾರ ಮೊದಲು ಏನು ಮಾಡಬೇಕು? ಗುಣಿಸ್ಬೇಕು. 16 16 ಕಾರು ದಶಕ 1, 16 ಇಲ್ಲಿ 80 + 1 81 + 27 ಇದೆ. 7 + 6 13 3 ದಶಕ 1 1 1 2 2 4 8 8 843. ಎಲ್ಲಿದೆಯಪ್ಪ? ಆಪ್ಷನ್ ಎ. ಪೆನ್ ತೂರಾಡಬಾರ್ದು. ಸರಸ್ವತಿ ಅಪ್ಪ ಅದು. ಮುಂದಿನ ಪ್ರಶ್ನೆ ಹೋಗ್ಬೋದಾ ಮಕ್ಕಳೇ? ಚಲೋ. 653 * 47 ಎಂಬ ಸಂಖ್ಯೆಯನ್ನು 11ರಿಂದ ಸಂಪೂರ್ಣವಾಗಿ ಭಾಗವಾಗಬೇಕಾದರೆ ಸ್ಟಾರ್ ಎಂಬಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? 11ರಿಂದ ಭಾಗ ಆಗಬೇಕಂದ್ರು ಮಕ್ಕಳೇ, 11ರಿಂದ ಭಾಗ ಆಗಬೇಕಂದ್ರೆ ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ ಆಯಿತಾ? ಮುಂದೆ ಹೋಗೋಕ್ಕೆ ಯಾರೂ ಇಲ್ಲ. ಮುಂದೆ ಯಾರು ಇದ್ದಾರಾ? ಇಲ್ಲ. ಅದಕ್ಕೆ ಅಲ್ಲಿಗೆ ನಿಲ್ಲಿಸ್ತೀವಿ. ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ ನಾವೇನು ಮಾಡ್ತೀವಿ? ಅವನ್ನ ಕೂಡಿಸ್ತೀವಿ. 6 + 3 + 4 ಮತ್ತು ಯಾರ್ದು ಇನ್ನೊಂದು ಎರಡನೇ ಗುಂಪು ಯಾವ್ದಿದೆ? 5 + ಸ್ಟಾರ್ +7. ಕರೆಕ್ಟಾ ಮಕ್ಕಳೇ? ಇವೆರಡನ್ನೂ ನಾವು ಕಳೆಯೋದೇ ಆದಲ್ಲಿ 11ರಿಂದ ಭಾಗವಾಗಬೇಕಂದ್ರೆ ಅದು ಕಳೆದಾಗ ಏನು ಬರಬೇಕು? 0 ಬರಬೇಕು, ಇಲ್ಲ 11ರ ಗುಣಕ್ಕಾಗಿರಬೇಕು. 0 ಬರಬೇಕು, ಇಲ್ಲ 11ರ ಗುಣಕ್ಕಾಗಿರಬೇಕು. ಏನಾಗುತ್ತೆ ಇಲ್ಲಿ ಕೂಡಿಸಿದ್ರೆ ಏನಾಗುತ್ತೆ? 6 + 3 9, 9 + 4 13 ಮೈನಸ್ ಇಲ್ಲೇನಾಗುತ್ತೆ? 5 + 7 12 ಪ್ಲಸ್ ಸ್ಟಾರ್ ಈಸ್ ಈಕ್ವಲ್ ಟು ಇದು 0 ಆಗಬೇಕು ಅಂತ ಅಂದ್ಕೊಳ್ಳೋಣ. 13ರಲ್ಲಿ 13 ಹೋದ್ರೆ ತಾನೆ 0.
12ಕ್ಕೆ ಏನು ಸೇರಿಸಿದ್ರೆ 13 ಆಗುತ್ತೆ ಇದು. ಕರೆಕ್ಟಾ? ಕರೆಕ್ಟಾ? ದಟ್ಸ್ ಇಟ್. ಎಸ್. ಇದನ್ನ ಇನ್ನೂ ಮಾಡಲೇಬೇಕಂದ್ರೆ ಈ ರೀತಿ ಮಾಡ್ಬೋದಿತ್ತು ಮಕ್ಕಳೇ. ಕರೆಕ್ಟಾಗಿ ಮಾಡಬೇಕು ಅಂದರೆ ಇನ್ನೂ ಮುಂದುವರಿಸ್ಬೋದು ನಾವು, ಈ ರೀತಿ ಮುಂದುವರಿಸ್ಬೋದು. ಇದು 13 ಬಂತು, ಮೈನಸ್ ಇದೇನಾಗುತ್ತೆ 5 + 7 12, ಮತ್ತು ಇದು ಮೈನಸ್ ಬ್ರ್ಯಾಕೆಟ್ ಇರೋ ಕಾರಣಕ್ಕೆ ಮೈನಸ್ ಎಲ್ಲ ಕಡೆ ಹೋಗುತ್ತೆ, ಮೈನಸ್ ಸ್ಟಾರು ಆಗುತ್ತದು. ಸ್ಟಾರ್ = 0 = 0. ಸೊ 13 12 ಅಂದರೆ 1 ಮೈನಸ್ ಸ್ಟಾರ್ = 0. ಸ್ಟಾರ್ ಆ ಕಡೆ ಹೋದರೆ ಏನಾಗುತ್ತೆ 1 = ಸ್ಟಾರ್ ಆಗುತ್ತೆ. 0 + ಸ್ಟಾರ್ ಆಗುತ್ತಲ್ವಾ, 0 ಇದೆ, ಮೈನಸ್ ಸ್ಟಾರ್ ಆ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ ಸ್ಟಾರ್ ಆಗುತ್ತಲ್ವ. ಎಕ್ಸ್ ಥರ ಎಕ್ಸಲ್ಲಿ ಮೈನಸ್ ಎಕ್ಸಲ್ಲಿ ಹೋದರೆ ಪ್ಲಸ್ ಎಕ್ಸ್ ಆಗ್ತಿತ್ತು, ಮೈನಸ್ ಸ್ಟಾರ್ ಆ ಕಡೆ ಹೋದರೆ ಪ್ಲಸ್ ಸ್ಟಾರ್ ಆಯಿತು. ಎಕ್ಸ್ ಈಗ ಪ್ಲಸ್ ಸ್ಟಾರ್ ಬದಲು ಈಗ 0ಗೆ ಸ್ಟಾರ್ ಕೂಡಿಸಿದ್ರೇನು ಸ್ಟಾರ್ ಅಷ್ಟೇ, 0 ಕೂಡಿಸಿದ್ರೇನು ವ್ಯತ್ಯಾಸ ಇಲ್ಲ. ಸೊ ಸ್ಟಾರ್ನ ಬೆಲೆ ಏನು ಬಂತು ನೋಡ್ರಿ 1 ಅಷ್ಟೇ. ಏನೋ ಹೇಳ್ತಿದ್ರಲ್ಲಪ್ಪ, ಎಕ್ಸ್ ಅಂತ ಹಾಕೊಂಡು ಮಾಡ್ಬೋದು. ಎಸ್ ಅಫ್ಕೋರ್ಸ್, ಎಲ್ಲೆಲ್ಲಿ ಸ್ಟಾರ್ ಇದೆಯಲ್ಲಮ್ಮ, ನಿನಗೆ ಸ್ಟಾರ್ ಮೇಲೆ ಅಷ್ಟೊಂದು ಸಿಟ್ಟಿದೆ ಅನ್ನೋದಾದರೆ, ಸ್ಟಾರ್ ನಿನಗೆ ಅಷ್ಟೊಂದು ತೊಂದರೆ ಕೊಡುತ್ತೆ ಅನ್ನೋದಾದ್ರೆ ಸ್ಟಾರ್ ಬೇಡ, ಎಕ್ಸ್ ಹಾಕೊಂಬಿಡೋಣ. ನಮ್ಮ ಸ್ನೇಹನ ದುಶ್ಮನ್ ಸ್ಟಾರ್ ಅಲ್ವ ಸ್ನೇಹ? ಸ್ಟಾರ್ ಅಂದ್ರೆ ಆಗಂಗಿಲ್ಲ ಅವ್ರಿಗೆ. ಮುಗಿತಾ? ಸೊ ಗೊತ್ತಿದ್ರೆ ಮಾಡ್ತೀರಾ. ಎನಿವೇಸ್, ಸೊ ಇನ್ನೂ ಇದೆಯಪ್ಪ, ಇನ್ನೂ ಇದ್ರ ಮೇಲೆ ಭಾಳಷ್ಟು ವರ್ಕ್ಶೀಟ್ಸ್ ಇದ್ದಾವೆ, ಮಾಡೋಣ. ಬಟ್ ಎಲ್ಲ ರೀತಿಯಿಂದ ನೀವು ಸಹ ಭಾಳ ಚೆನ್ನಾಗಿ ಶಾಂತ ರೀತಿಯಿಂದ ಪಾಠ ಕೇಳೋದ್ರಲ್ಲಿ, ಪಾಠ ಮುಗಿಸೋದ್ರಲ್ಲಿ ಸಹಕಾರ ಕೊಟ್ಟಿದ್ದೀರಿ. ಇದರ ನಂತರ ಕಿರು ಪರೀಕ್ಷೆಗಳು ಕಾಯ್ತಾ ಇದ್ದಾವೆ. ಈ ಪಾಠದ ಮೇಲೆ ಇರತಕ್ಕಂಥ ಕಿರು ಪರೀಕ್ಷೆಗಳು ಕೆಲವು ವರ್ಕ್ಶೀಟ್ಗಳು ಇದ್ದಾವೆ. ಸೂತ್ರದ ಮೇಲೆ ಬಾಜ್ಯ ಭಾಜಕ ಭಾಗಲಬ್ಧ ಶೇಷ, ಅದ್ರ ಮೇಲೆ ಆ ಸೂತ್ರದ ಮೇಲೂ ಸಹ ಕೆಲವು 2 ವರ್ಕ್ಶೀಟ್ ಇದೆ, ಮೋಸ್ಟ್ಲಿ 2 ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಸೊ ಅದರ ನಂತರ ನಾವು ಮುಂದಿನ ಪಾಠಕ್ಕೆ ಹೋಗ್ತೀವಿ. ಆನ್ಲೈನಲ್ಲೂ ಸಹ ಯಾರು ನೋಡ್ತಿದ್ದೀರಿ, ಈ ಪಾಠಗಳಲ್ಲಿ ಯಾವುದಾದ್ರೂ ಯಾವ ವಿಭಾಗದಲ್ಲಾದರೂ ನಿಮಗೆ ಸಮಸ್ಯೆ ಇದೆ ಅನ್ನೋದಾದರೆ ಅದ್ರ ಸ್ಕ್ರೀನ್ಶಾಟ್ ಕಳಿಸ್ಬೋದು. ಬೆಸ್ಟ್ ಏನು ಮಾಡ್ಬೋದಪ್ಪ ಅಂದರೆ, ನೀವು ಅದನ್ನು ರೀಪ್ಲೇ ಮಾಡಿದ್ರೆ ಸಾಕು, ನಿಮಗೆ ಅರ್ಥ ಆಗುತ್ತೆ ಬಹುತೇಕ. ಅದಾಗಿಯೂ ಅರ್ಥ ಆಗಲಿಲ್ಲ ಅಂದರೆ ನೀವು ನಮಗೆ ಸ್ಕ್ರೀನ್ಶಾಟ್ ಕಳಿಸಿ ಮೊಬೈಲಲ್ಲಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಸೂಕ್ತ ಸಮಯದಲ್ಲಿ ಒದಗಿಸೋ ಸಂಪೂರ್ಣ ಪ್ರಯತ್ನ ನಾವು ಮಾಡ್ತೀವಿ. ಸೊ ಇಷ್ಟೊಂದು ಹೇಳ್ತಾ ಇವತ್ತಿನ ತರಗತಿ ಮುಕ್ತಾಯಗೊಳಿಸ್ತಿದ್ದೀವಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ.